ಹಲೋ, ಎಲ್ಲರೂ ಹೋಮ್ ಟೂರ್ ಮಾಡಿ ಅಂತ ಕೇಳ್ತಿದ್ದೀರಾ. ಆದರೆ ಹೋಮ್ ಟೂರ್ ಮಾಡೋಕ್ಕೆ ಇದು ಸರಿಯಾದ ಟೈಮ್ ಅಲ್ಲ ಅಂತ ನನ್ಗನ್ಸುತ್ತೆ. ನಿನ್ನೆ ಬ್ಯಾಂಗ್ಳೂರಿಂದ ನಾನು ಮೈಸೂರಿಗೆ ಬಂದೆ. ನನಗೆ ತುಂಬಾ ದಿನದಿಂದ ಡೈಲಿ ವೇರ್ಗೆ ಅಂತ ಗೋಲ್ಡ್ ಚೈನ್ ತಗೋಬೇಕಂತ ತುಂಬಾ ಆಸೆ ಇತ್ತು. ಇವತ್ತು ನಾನು ಅದನ್ನ ತಗೊಂಬರಕ್ ಹೋಗ್ತಾ ಇದ್ದೀನಿ. ಸೊ ಚಿಕ್ಕದಾಗಿ ಒಂದು ಗೆಟ್ ರೆಡಿ ವಿತ್ ಮೀ ಮಾಡಿ ನಾನು ಯಾವ ತರ ಗೋಲ್ಡ್ ತಗೊಂಬಂದೆ ಅಂತ ತೋರಿಸ್ತೀನಿ. ಏನಪ್ಪಾ ಇಂಥ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋ ಟೈಮಲ್ಲಿ ಗೋಲ್ಡ್ ತಗೋತೀನಿ ಅಂತ ಅನ್ಕೊಂಬೇಡಿ. ಮನೇಲೆ ಯೂಸ್ ಮಾಡದೇ ಇರೋ ಚಿಕ್ಕ ಚಿಕ್ಕ ಓಲೆ ಮತ್ತೆ ಚಿಕ್ಕ ಚಿಕ್ಕ ರಿಂಗ್ ಎಲ್ಲ ಇತ್ತು. ಅದನ್ನ 15 ಡೇಸ್ ಬ್ಯಾಕ್ ನಾನು ಗೋಲ್ಡ್ ಅಂಗಡಿಗೆ ಹೋಗಿ ಚಿನ್ನ ಕರಗಿಸಿ ಇದೇ ತರ ಡಿಸೈನ್ ಬೇಕು ಅಂತ ಹೇಳಿ ಬಂದಿದ್ದೆ. ಜಸ್ಟ್ ಮಾಯಿಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಜೊತೆ ನನ್ನ ಸ್ಕಿನ್ ಕೇರ್ ನ ಮುಗಿಸ್ಕೊಂಡೆ. ಇವಾಗ ಸಮ್ಮರ್ ಆಗಿರೋದ್ರಿಂದ ತುಂಬಾ ಸ್ಮಾಲ್ ಬಂಪ್ಸ್ ಬರ್ತಾ ಇದೆ ಫೇಸ್ ಮೇಲೆಲ್ಲ. ತುಂಬಾ ಇರಿಟೇಷನ್ ಅನ್ಸುತ್ತೆ. ನನ್ನ ಫೇವರೇಟ್ ಲಿಪ್ಸ್ಟಿಕ್ ಮತ್ತೆ ಲಿಪ್ ಲೈನರ್ ನ ಹಾಕೊಂಡು ನಾನು ಈ ತರ ರೆಡಿ ಆದೆ. ಈ ಶಾರ್ಟ್ ಕುರ್ತಾನ ನಾನು ಕಮರ್ಷಿಯಲ್ ಸ್ಟ್ರೀಟ್ ಇಂದ ತಗೊಂಡ್ಬಂದೆ. ಸಮ್ಮರ್ ಅಲ್ಲಿ ಶಾರ್ಟ್ ಕುರ್ತಾಸ್ ಅಂತೂ, ಅದು ಕಾಟನ್ ಶಾರ್ಟ್ ಕುರ್ತಾಸ್ ಅಂತೂ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಹಿಂಗೆ ಸಿಂಪಲ್ ಆಗಿ ರೆಡಿ ಆಗಿ ನಾನು ಗೋಲ್ಡ್ ಶಾಪ್ಗೆ ಹೊರಟೆ. ನಾನು ಯಾವ ತರ ಡಿಸೈನ್ ಬೇಕು ಅಂತ ಕೇಳಿದ್ನೋ ಅದೇ ತರ ಗೋಲ್ಡ್ ಚೈನ್ ಮತ್ತೆ ಗೋಲ್ಡ್ ಪೆಂಡೆಂಟ್ ನ ಮಾಡ್ಕೊಟ್ಟಿದ್ದಾರೆ. ಜಸ್ಟ್ 9 ಗ್ರಾಮ್ಗೆ ಈ ಗೋಲ್ಡ್ ಚೈನ್, ಗೋಲ್ಡ್ ಪೆಂಡೆಂಟ್ ಮತ್ತೆ ನನಗೆ ಗೋಲ್ಡ್ ಸ್ಟಡ್ ಕೇಳಿದೆ, ಅದನ್ನು ಕೂಡ ಮಾಡ್ಕೊಟ್ಟಿದ್ದಾರೆ. ನಾವು 15 ಗ್ರಾಮ್ಸ್ 10 ಗ್ರಾಮ್ಸ್ ಎಲ್ಲ ಗೋಲ್ಡ್ ಚೈನ್ ಮಾಡಿಸ್ಕೊಂಡ್ರೆ ತುಂಬಾ ದಪ್ಪ ಅನ್ಸುತ್ತೆ ನನಗೆ. ಸೊ ನಾನು ಪ್ಲಾನ್ ಮಾಡಿ 7 ಗ್ರಾಮ್ಸ್ ಇದ್ರೆ ಸಾಕು ಅಂತ ಹೇಳಿ ಪೆಂಡೆಂಟ್ ಮತ್ತೆ ಚೈನ್ ಸಮೇತ 7 ಗ್ರಾಮ್ಸ್ ಆಯ್ತು. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು ಅಂಟಿಲ್ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.